ವೆಲ್ಕಮ್ ಟು ಅವರ್ ಚಾನಲ್. ಇನ್ನು ಎಂಕಲ್ನ ಸ್ಪೆಷಲ್ ರೆಸಿಪಿ ದಾದ ಪಂಡಗ ಮಟನ್ ಗ್ರೇವಿ ಬಲೆ ಹೆಚ್ಚು ತೂಕ ಎಂಕುಲು ಮಸಾಲ ಪೂರ ರೋಸ್ಟ್ ಮಾಡ್ಬೋದು. ಓಕೆ, ನಾನು ಪೂರ ಮಸಾಲ ರೆಡಿ ಮಾಡ್ತಿದ್ದೆ. ಆಮೇಲೆ ಎಂಕುಲು ರೋಸ್ಟ್ ಮಾಡ್ಬೋದು. ಕೊತ್ತಂಬರಿ ಲೈಟ್ ಮತ್ತು 3 ಸ್ಪೂನ್ ಕೊತ್ತಂಬರಿ ಪೌಡರ್ ಲೈಟ್ ಮತ್ತು ಫ್ರೈ ಮಾಡ್ಬೋದು. ಮೀಡಿಯಂ ಫ್ರೈ ಮಾಡ್ತಿದ್ದು ಫ್ರೈ ಮಾಡ್ಬೋದು. ಐತ ಬಕ್ಕ 3 ಸ್ಪೂನ್ ಐಬಕ್ಕ ಅರ್ಧ ಸ್ಪೂನು ಜೀರಿಗೆ. ಓಕೆ, ಜೀರಿಗೆ ಪೌಡರು ಲೈಟ್ ಆದ ಫ್ರೈ ಮಾಡ್ಬೋದು. ಲೈಟ್ ಸ್ಮೆಲ್ ಬರೋನುಂಡು. ನೆಕ್ಸ್ಟ್ ಐತ ಬಕ್ಕ ಒಂತೆ ಗರಂ ಮಸಾಲ ಪಾಡ್ಗ ಚಕ್ಕೆ ಒಂಜಿ ತುಂಡು ಐತ ಬೊಕ್ಕ 10-15 ಒಂದು ಪೆಪ್ಪರನ್ನು ಪಾಡೋಡು. ಐತ ಬೊಕ್ಕ ಮೂಜಿ ಲವಂಗ. ಓಕೆ, ಲವಂಗ ಪಾಡ್ದು ಒಂತೆ ಪೊರ್ತು ಆಮೇಲೆ ಫ್ರೈ ಮಾಡ್ಬೋದು. ವಾವ್, ನೈಸ್ ಸ್ಮೆಲ್ ಬರೋದೊಂದು. ಇನ್ನೇನಿತ್ತೆ ಇಂಕಲು ಜಾರಿಗೆ ಪಾಡ್ಗ ಜಾರು. ನೆಕ್ಸ್ಟ್ ಆಮೇಲೆ ಜಾರಿಗೆ ಪಾಡೋಡು ಲಾಯ್ಕ್ ಮತ್ತು ಗೈನ್ ಮಾಡ್ಬೋದು. ನೆಕ್ಸ್ಟ್ ಇಂಕಲು ನೀರುಳ್ಳಿ ಇಂಕಲು ಒಂಜಾರೆ ಪಾಡ್ದ ನೀರುಳ್ಳಿ. ಐತ ಪಕ್ಕ ಬೆಳ್ಳುಳ್ಳಿ 10 ಬೆಳ್ಳುಳ್ಳಿ ಪಾಡು. ಇಂಕಲು ಮಲ್ಪನು 1 kg ಮಟನ್ ಗ್ರೇವಿ ಮಾಡ್ಕೊಂಡಲ್ಲ ಮ್ಯಾಂಗೋ ಸ್ಟೈಲ್. ನೆಕ್ಸ್ಟ್ ಇತ್ತ ಶುಂಠಿ ಪಾಡ್ಗ. ಓಕೆ, ಐತೊಟ್ಟಿಗೂ ನೀರುಳ್ಳಿಲ್ಲ ಒಂದು ಮುಂಚೆಲ ಅಂತ ಫ್ರೈ ಅವರು ಬನ್ನಲ್ಲ ಬೆಚ್ಚ ಉಂಡು. 7-2 ಮುಂಚೆ ಪಾಡ್ದೆ ಫ್ರೈ ಉಂಡು. ದೊಡ್ಡ ಫ್ರೈ ಆತಂಡು ಫ್ರೈ ಲೈಟ್ ರೋಸ್ಟ್ ಅವನುಂಡು. ನೆಕ್ಸ್ಟ್ ಎಂಕುಲಿತ್ತೆ ಅರ್ಧ ತಾರೆ ಪಾಡೊಂದಿಲ್ಲ. ಓಕೆ, ಅರ್ಧ ತಾರೆ ಪಾಡ್ಯ ಅವನಿತ್ತ ಲೈಟ್ ಫ್ರೈ ಔಟ್. ಓಕೆ, ಗಟ್ಟಿಗೆ ಒಂತೆ ಅರಶಿನ ಪುಡಿ ಪಾಡ್ಕ. ಅರಶಿನ ಪುಡಿ ಒಂತೆ ಪಾಡ್ನ. ಓಕೆ, ಮತ್ತೆ ಲಾಸ್ಟ್ ಮಾಡ್ತದ ನಮ್ಮ ಮಿಕ್ಸ್ ಮಾಡ್ತದ. ಒಂದೇ ನೇನೆ ಮಲ್ಪರೆ ಎಂಕಲು ಗೈನ್ ಮಲ್ಪರೆ ಅಂಕಲು ಇತ್ತ ರೆಡಿ ಮಾಡ್ಕೊಂಡಲ್ಲ. ಆಲ್ಮೋಸ್ಟ್ ಅವ್ನು ಬರೋನುಂಡು. ಒಂದು ಆಂಡ್ ಲೈಕ್ ಫ್ರೈ ಆತಂಡು ಸಿಕ್ತ ಬಂದ್ ಮಲ್ಪುಗ ಅದಕ್ಕೆ ಮುಂದೆ ನೆಕ್ಕಲು ನೆಕ್ ಪಾಡ್ಗ. ಒಂದು ಮಿತ್ತೆ ಎಂಕಲು. ಓಕೆ, ಪುರಾಣ ಒಂದು ಎಂಕುಲ್ತೆ ಒಂದು 10-15 ನಿಮಿಷ ದೀಕ. ಓಕೆ, ನೆಕ್ ಒಂಜಿ ತುಂಡು ಎಲ್ಯ ಪುಳಿ ನೆಕ್ ಪಾಡೋಡು. ಓಕೆ, ಒಂದು ಗ್ರೇವಿ ಮಲ್ಪರೆ ಒಂದು 10-15 ನಿಮಿಷ ದೀಕ ಒಂದು ಚಪ್ಪಾರೆ ಐಡ್ ಬೊಕ್ಕ ಬೇತೆ ಮಲ್ಪ. ಓಕೆ, ಇತ್ತೆ ಒಂದು ಚಪ್ಪೆ ಆತಂದ್ರೆ ನೆಕ್ ಒಂತೆ ನೀರು ಪಾಡ್ದು
ಎಂಕುಲಿತ್ತೆ ನಾನು ಗ್ರೈಂಡ್ ಮಾಡ್ತೀನಿ. ತೂಕ ಆತನ ಜಮ್ ತೂಕ ಓಕೆ ಪರ್ಫೆಕ್ಟ್ ಗ್ರೈಂಡ್ ಆಗ್ತಂಡೆ. ಇತ್ತ ಎಂಕುಲು ಮಟನ್ ಒಂದು ಮಲ್ಪರೆ ಏನಂತ ಪೇರು ಮಟನ್ ಮಲ್ಪರೆ ಎಂಕುಲು ರೆಡಿ ಮಲ್ಪುಗ ಒಂತೆ ಎಣ್ಣೆ ಪಡಿಯ ಕೊಕೊನಟ್ ಆಯಿಲ್ ಓಕೆ ಒಂದೊಂದು ಬೆಚ್ಚ ಆವಾಡು ಓಕೆ ಎಣ್ಣೆ ಬೆಚ್ಚಾಂಡು ಇತ ನೆಕ್ಸ್ಟ್ ಎಂಕುಲು ನೆಕ್ ಬೇರ್ ಸೊಪ್ಪು ಪಾಡ್ಗ ಕರಿಬೇವು ಸೊಪ್ಪು ಓಕೆ ನೆಕ್ಸ್ಟ್ ಎಂಕುಲು ನೀರುಳ್ಳಿ ಲಾಯ್ಕ್ ಮಾಡಿ ಕಟ್ ಮಾಡಿದಿನ ನೀರುಳ್ಳಿ ಪಾಡೋದಿಲ್ಲ. ನೆಕ್ಸ್ಟ್ ಬೆಳ್ಳುಳ್ಳಿ ಪೌಡರು ಲಾಯ್ಕ್ ಮತ್ತು ಒಂದು 4 ಲೈನ್ ಬೆಳ್ಳುಳ್ಳಿ ಲಾಯ್ಕ್ ಕಿನ್ನ ಕಟ್ ಮಾಡೋದು. ನೆಕ್ಸ್ಟ್ ಚೂರು ಶುಂಠಿ ಐತ ಪಕ್ಕ ಮುಂಚಿ ನಾನು ಮುಂಚಿ ಪಾಡ್ದೆ ಇಂಕಂತೆ ಖಾರ ಜಾಸ್ತಿ ಅಂದು ಈಗಲೇ ಗೆಂಚಬಹುದು ಅಂಚ ಪಾಡೋದು ಮುಂಚಿ ಓಕೆ ಒಂದು ಲಾಯ್ಕ್ ಫ್ರೈ ಆವಾಡು ಇತ್ತ ಗೋಲ್ಡನ್ ಬ್ರೌನ್ ಆಗ್ತದೆ ನೀರುಳ್ಳಿ ಓಕೆ ಇತ್ತ ನೆಕ್ಸ್ಟ್ ಎಂಕುಲು ಟೊಮೆಟೊ ಪಾಡ್ಗ ಓಕೆ ಒಂದು ಲಾಯ್ಕ್ ಇತ್ತು ಒಂದು ಆಗ್ತದೆ. ನೆಕ್ಸ್ಟ್ ಎಂಕುಲು ಮಟನ್ ಪಾಡ್ಗ ಒಂದು ನಂಬಿಸ್ತಕ್ಕಲ್ಲ ಮಟನ್ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಬೋದ. ಓಕೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಬೋದು. ಇತ್ತೆ ನೆಕ್ಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರ್ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಚಮಚ ಪಾಡೋದಿಲ್ಲ, ಒಂದು ಚಮಚಷ್ಟು ಜಾಸ್ತಿ ಓಕೆ. ಚಿಕನ್ ಆಲ್ರೆಡಿ ನೀರು ಬಿಡೋದು ಒಂದೊಂದು 20 ಮಿನಿಟ್ಸ್ ಎಂಕುಲು ಇಂಚನೆ ಮೀಡಿಯಮ್ ಫ್ಲೇಮ್ ಮಾಡಿದ್ದು ಎಂಕುಲು ಒಂದೊಂದು ಬೇಪಾಗ ಉಪ್ಪು ಮಂಪುಗ ಓಕೆ 20 ಮಿನಿಟ್ಸ್ ಮಟನ್ ಅಡ್ಡೆ ನೀರು ಬಿಡ್ದು ಎಡ್ಡೆ ಬಾಯ್ಲ್ ಆಗ್ತದೆ. ನಾನು ಎಂಕುಲು ನೆಕ್ ಗ್ರೈಂಡ್ ಮಾಡಿನ ಗ್ರೇವಿ ಪಾಡ್ದು 2 ನಿಮಿಷ ಚಪ್ಪುಗೆ బాగుందండి చప్పుగా బాగుందండి చూడగానే ఖుషి ఉందండి. ఇంకా ನೆಕ್ಸ್ಟ್ ಗ್ರೇವಿ ಪಾಡೋದಿಲ್ಲ. ಸೊ ಮ್ಯಾಂಗ್ಳೂರ್ ಸ್ಟೈಲ್ ಗ್ರೇವಿ ಒಂದು ನಮ್ಮನೆ ನಮ್ಮ ಊರ್ದ ನಮ್ಮ ನೀರ್ದ ಓಕೆ ಲಾಯ್ಕ್ ಮಿಕ್ಸ್ ಮಾಡ್ಕೋದು. ವಾವ್ ಒಂದು ಎಡ್ಡೆ ಉಂಡು ನೆಕ್ ಒಂತೆ ತಿಕ್ಕಾತಂಡು ನಮ್ಮ ಒಂಚೂರು ಲೈಟ್ ಮಾಡ್ಬೋದ. ಓಕೆ ಗ್ರೇವಿ ಇತ್ತೆ ನಾನೆಲ್ಲ ಒಂದು ಮಲ್ಪೊಲಿ ಒಂದು ರೊಟ್ಟಿಗೆ ನೀರು ದೋಸೆಗೆ ಬಕ್ಕ ನಮ್ಮ ಬ್ರೆಡ್ಗೆ ಪಂತಿನ ಗ್ರೇವಿ ಹೆಂಚ ತೋಜೊಂದು ಅಂತಲೇ ಒಂದು ಒಂಜಿ ಏನಂಪೇರು
ಒಂಜಿ ಕುದಿ ಬತ್ತಂಡ ನೆಕ್ಸ್ಟ್ ಲೆವೆಲ್ ಇಸ್ ನೆಕ್ಸ್ಟ್. ಓಕೆ ಈಗ ಆಯ್ಕೆ ಒಂದು ಬೈದಂಡು ಕುದಿ ಬೈದಂಡು. ಓಕೆ ನನ್ನ ಇಂಕಲ್ನ ಟೇಸ್ಟ್ ತುಪ್ಪಿನ ಟೈಮು. ನಿಗಲೆ ಗಾರ್ನಿಷ್ ಮಾಡ್ಕೊಡಂಡ ಕೊತ್ತಂಬರಿದ ಒಂದು ಪಾಡಲಿ ಬಟ್ ಎಂಕಲ್ಡೆ ತೆಜ್ಜಿ ಕೊತ್ತಂಬರಿ ಸೊಪ್ಪು ಪಾಡಲಿ ಗಾರ್ನಿಷಿಗೆ ಇಂಕಲ್ನ ಕ್ಯಾಮ್ರಾಮ್ಯಾನ್ ಸರಿ ಮಾಡ್ತಿದ್ದಾರೆ ನಾನು. ಥ್ಯಾಂಕ್ ಯು ಜಾಸ್ಲಿನ್ ಡಿಸೋಲ್ಸ. ಇದು ನೆಕ್ಸ್ಟ್ ಇಂಕಲು ಒಂದೇನು ಜಾಸ್ತಿ ಇದೇ ಬರೋದು. ಓಕೆ ಮೆಲ್ಲದಿಕ್ಕ ಅಂಚನೆ ಒಂಚಿ ತೊಂಡದೊಟ್ಟಿಗೂ ಗ್ರೇವಿ ಟೇಸ್ಟ್ ಮಾಡ್ಕೊಳೋ ಸಮಯ. ಚಾತುಂತಲೆ ಗ್ರೇವಿ ವಾವ್ ಸ್ಮೆಲ್ ತುದೆ ಇಂಕಿ ಬಕ 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 ತಿನ್ಕಂದ ಒಂದುಂಟು. ಓಕೆ ಟೇಸ್ಟ್ ಮಾಡ್ಕೊಳ. ಪೀಸ್ ತಿನ್ನೋದಿಲ್ಲ, ಉಪ್ಪಂತೂ ಕರೆಕ್ಟ್ ಆಗ್ತದೆ. ಸೂಪರ್ ಒಂದರ ಬಾಯ್ಲ್ ಆಗ್ತದೆ ದೇಪನ ಏನು ಅದಗದ ಚೆಕ್ ಮಾಡ್ತಂತೆ. ಬಾಯ್ಲ್ ಆಗ್ತದೆ. ವಾವ್ ಸೂಪರ್ ಚೆಕ್. ಅಜರ್ಬೈಜಾನ್ ಸ್ಟೈಲ್ ಸೂಪರ್. ಏನ್ ಚಾತಂತಲೇ ಪೀಸ್ ಐತ ಬಲೆ ಐತಲ್ ಬಲೆ ಮೇಡಮ್ ಪೋಡಿಯಲ್ಲ ಅಲ್ಲ ನಿಕಲೆಗ್ ಬೋಡಾಡ ನಿಕಲ್ಲ ಟ್ರೈ ಮಲ್ಪುಲೆ ನೆಕ್ಸ್ಟ್ ರೆಸಿಪಿ ಒಟ್ಟಿಗೆ ನಾನು ಒಂದಿಸಲ ಬರ್ಪ. ಬಾಯ್ ಬಾಯ್.